ಸುಂದರಪುರ ಎಂಬ ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯದಾದರೂ ಬಲವಾದ ಮನೆಯಿತ್ತು. ಆ ಮನೆಯಲ್ಲಿ ಮನು ತನ್ನ ಇಬ್ಬರು ಮಕ್ಕಳಾದ ಐಶು ಮತ್ತು ಕಿರಣ್ ಜೊತೆ ವಾಸಿಸುತ್ತಿದ್ದನು. ಐಶು ಪರಿಶ್ರಮಿ ಮತ್ತು ಜವಾಬ್ದಾರಿಯುತಳಾಗಿದ್ದಳು, ಆದರೆ ಕಿರಣ್ ತುಂಬಾ ಸೋಮಾರಿಯಾಗಿದ್ದನು. ಕಿರಣ್ ಮಗನೇ, ಎದ್ದು ಬಾ, ಸಮಯ ಬಹಳ ಆಗಿದೆ. ಹೊಲದಲ್ಲಿ ಇಂದು ತುಂಬಾ ಕೆಲಸವಿದೆ. ಈ ಬಾರಿ ನೀನೂ ಕೂಡ ನಮ್ಮ ಜೊತೆ ಬರಬೇಕು. ಅಪ್ಪ, ಇನ್ನೂ ಸ್ವಲ್ಪ ಹೊತ್ತು ಮಲಗಲು ಬಿಡಿ. ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಆಗಲಿಲ್ಲ. ನಾಳೆಯಿಂದ ಬೇಗ ಎದ್ದುಕೊಳ್ಳುತ್ತೇನೆ. ಈ ನಾಳೆಯಿಂದ ಅನ್ನೋ ಮಾತನ್ನು ಎಷ್ಟು ಬಾರಿ ಕೇಳಿದ್ದೇನೆ ಗೊತ್ತಾ? ಆದ್ರೆ ಆ ನಾಳೆ ಇನ್ನೂ ಬಂದಿಲ್ಲ. ಹೀಗೆ ಸೋಮಾರಿತನ ಮಾಡುತ್ತಿದ್ದರೆ ಮುಂದೆ ದೊಡ್ಡ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟ್ರಲ್ಲಿ ಐಶು ಒಳಗೆ ಬಂದಳು. ಕಿರಣ್, ಮನೆ ಕೆಲಸ ಮತ್ತು ಹೊಲದ ಜವಾಬ್ದಾರಿ ಆಟವಲ್ಲ. ಒಂದು ದಿನ ನಮ್ ಜೊತೆ ಕೆಲಸ ಮಾಡು, ಆಗ ಜೀವನದ ಕಷ್ಟ ಗೊತ್ತಾಗ್ತದೆ. ಅಕ್ಕ, ನೀನ್ ಎಲ್ಲವನ್ನೂ ದೊಡ್ಡ ವಿಷಯ ಮಾಡ್ತೀಯಲ್ಲ. ನೀವೇ ಎಲ್ಲ ಕೆಲಸ ನೋಡ್ಕೊಳ್ತೀರಲ್ಲ. ನಾನೊಂದು ದಿನ ಬರ್ಲಿಲ್ಲ ಅಂದ್ರೆ ಏನಾಗ್ತದೆ? ನಷ್ಟ ತಕ್ಷಣ ಕಾಣುವುದಿಲ್ಲ ಕಿರಣ್, ಆದ್ರೆ ಜವಾಬ್ದಾರಿಯಿಂದ ಓಡಿಹೋದ್ರೆ ಅದರ ಪರಿಣಾಮ ನಿಧಾನವಾಗಿ ಇಡೀ ಕುಟುಂಬದ ಮೇಲೆ ಬೀಳುತ್ತದೆ. ಐಶು ಹೇಳುವುದಲ್ಲ ನಿನ್ನ ಒಳ್ಳೆಯಕ್ಕಾಗಿ. ಈಗ ಅದು ಚಿಕ್ಕ ವಿಷಯದಂತೆ ಕಾಣಬಹುದು, ಆದರೆ ಮುಂದೆ ಅದರ ಅರ್ಥ ತಿಳಿಯುತ್ತದೆ. ನನಗೆ ಜೀವನದಲ್ಲಿ ಆರಾಮ ಮುಖ್ಯ. ಯಾವಾಗ್ಲೂ ಕೆಲಸ ಮಾಡುತ್ತಾ ಇದ್ದರೆ ಬದುಕಿನ ಸೊಗಸು ಏನು? ಆರಾಮವು ಪರಿಶ್ರಮದ ನಂತರ ಬಂದಾಗ ಮಾತ್ರ ಅದರ ಸಿಹಿ ಗೊತ್ತಾಗುತ್ತದೆ. ಸಾಕು, ಇನ್ನು ಜಗಳ ಬೇಡ. ಕಿರಣ್ ಇನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಆದರೆ ಒಂದು ದಿನ ಅವನಿಗೆ ತನ್ನ ತಪ್ಪಿನ ಅರಿವು ಬರುತ್ತದೆ. ಆದರೂ ಕಿರಣ್ ತನ್ನ ಮಾತು ಬದಲಾಯಿಸಲಿಲ್ಲ. ಮನು ಮತ್ತು ಐಶು ಅವನನ್ನು ಬಿಟ್ಟು ಹೊಲಕ್ಕೆ ಹೊರಟರು. ದಾರಿಯಲ್ಲಿ, ಅಪ್ಪ, ಈಗ ಯಾರಾದ್ರೂ ಜ್ಞಾನಿಗಳ ಸಲಹೆ ಕೇಳ್ಬೇಕು. ಕಿರಣ್ಗೆ ಜವಾಬ್ದಾರಿಯ ಮಹತ್ವ ತಿಳಿಸ್ಬೇಕು. ನೀನು ಸರಿಯಾಗಿ ಹೇಳುತ್ತಿದ್ಯಾ ಮಗಳೇ. ನಾವು ಪ್ರೀತಿಯಿಂದಲೂ ಹೇಳಿದ್ದೇವೆ, ಕೋಪದಿಂದಲೂ ಹೇಳಿದ್ದೇವೆ, ಆದರೆ ಪ್ರಯೋಜನವಾಗಲಿಲ್ಲ. ಸರಿಯಪ್ಪ, ನಾಳೆ ನಾವು ಒಬ್ಬ ಮಹಾತ್ಮ ಋಷಿಯನ್ನ ಭೇಟಿಯಾಗಕ್ ಹೋಗೋಣ. ಅಲ್ಲಿ ಅವರ ಸಲಹೆ ಪಡ್ಕೊಳ್ಳೋಣ. ಆಯ್ತು ಮಗಳೇ, ನಾಳೆ ಹೋಗಿ ಬರೋಣ. ಮುಂದಿನ ದಿನ ಇಬ್ಬರು ಕಾಡಿನೊಳಗೆ ವಾಸಿಸುವ ಒಬ್ಬ ಮಹಾತ್ಮರನ್ನು ಹುಡುಕಲು ಹೊರಟರು. ತುಂಬಾ ನಡೆದು ಧನಿದಿದ್ದ ಕಾರಣ ದೊಡ್ಡ ಮರದ ನೆರಳಿನಲ್ಲಿ ಕುಳಿತರು. ಅಪ್ಪ, ನಾವು ಮಾಡ್ತಿರುವುದು ಸರಿಯಾದ ದಾರಿಯೇ? ಆ ಮಹಾತ್ಮರು ಕಿರಣ್ಣನ್ನು ಬದಲಾಯಿಸುವ ಮಾರ್ಗ ತೋರಿಸುತ್ತಾರೆಯೇ? ಭರವಸೆ ಇರ್ಲಿ ಮಗಳೇ. ಕೆಲವೊಮ್ಮೆ ಜೀವನ ಬದಲಿಸಲು ಒಂದು ಪಾಠ ಸಾಕಾಗುತ್ತದೆ. ಅಪ್ಪ, ನಮ್ಮ ಮನೆಯ ಸಮಸ್ಯೆಯನ್ನು ಯಾರಾದರೂ ಅನ್ಯ ವ್ಯಕ್ತಿಯ ಜೊತೆ ಹಂಚಿಕೊಳ್ಳುವುದು ನನಗೆ ಸುಲಭವಲ್ಲ ಎಂದು ಅನಿಸುತ್ತಿದೆ. ಮಗಳೇ, ಹಳೆಯ ಮಾರ್ಗಗಳು ಕೆಲಸ ಮಾಡದೆ ಹೋದಾಗ ಹೊಸ ದಾರಿಯನ್ನ ಹುಡುಕಬೇಕಾಗ್ತದೆ. ನಾವು ಮಾಡುತ್ತಿರುವುದೆಲ್ಲ ಕಿರಣ್ನ ಒಳ್ಳೆಯಕ್ಕಾಗಿ. ನಾನು ಬಯಸೋದೇ ಕಿರಣ್ ತನ್ನ ತಪ್ಪನ್ನು ತಾನೇ ಅರಿತುಕೊಳ್ಳಬೇಕು. ಬಲವಂತವಾಗಿ ಮಾಡಿದ ಬದಲಾವಣೆ ಹೆಚ್ಚು ಕಾಲ ಉಳಿಯೋದಿಲ್ಲ ಅಲ್ವಾ ಅಪ್ಪ? ಸತ್ಯ. ಮನುಷ್ಯನೊಳಗೆ ಬದಲಾವಣೆಯ ಆಸೆ ಮೂಡಿದಾಗ ಮಾತ್ರ ನಿಜವಾದ ಬದಲಾವಣೆ ಬರುತ್ತದೆ. ಅದಕ್ಕಾಗಿ ನಾವು ಮಹಾತ್ಮರನ್ನು ಭೇಟಿ ಮಾಡಲು ಹೋಗುತ್ತಿದ್ದೇವೆ. ಸ್ವಲ್ಪ ವಿಶ್ರಾಂತಿ ಪಡೆದ ಬಳಿಕ ಇಬ್ಬರೂ ಮತ್ತೆ ಕಾಡಿನೊಳಗೆ ಪ್ರಯಾಣ ಮುಂದುವರಿಸಿದ್ರು. ಸುತ್ತಮುತ್ತ ಹಕ್ಕಿಗಳ ಮೃದುವಾದ ಧ್ವನಿ ಕೇಳಿಸ್ತಿತ್ತು. ಸ್ವಲ್ಪ ದೂರ ಹೋದ ಮೇಲೆ ಮರಗಳ ಮಧ್ಯೆ ಒಂದು ಚಿಕ್ಕ ಗುಡಿಸಲು ಕಾಣಿಸಿತು. ಅಪ್ಪ, ನಮ್ಮ ಹುಡುಕಾಟ ಇಲ್ಲೇ ಮುಗಿಯುವಂತಿದೆ. ಊರವರು ಹೇಳಿದ ಗುಡಿಸಲು ಇದೇ ಇರಬೇಕು. ಹೌದು ಮಗಳೇ, ಇಲ್ಲಿ ಬಂದ ತಕ್ಷಣ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಅನುಭವವಾಗ್ತಿದೆ. ಭರವಸೆಯಿಂದ ಇಬ್ಬರೂ ಗುಡಿಸಲು ಕಡೆ ನಡೆಯತೊಡಗಿದರು. ಪ್ರಣಾಮ ಮಹಾತ್ಮರೇ, ನಾವು ತುಂಬಾ ಆಶೆಯಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಇದೆ. ದಯವಿಟ್ಟು ನಮಗೆ ದಾರಿ ತೋರಿಸಿ. ಗುಡಿಸಲು ಒಳಗಿದ್ದ ಮಹಾತ್ಮರು ಶಾಂತವಾಗಿ ಕಣ್ಣು ತೆರೆದರು. ಸ್ವಾಗತ ಮಕ್ಕಳೇ. ನಿಮ್ಮ ಮುಖ ನೋಡುತ್ತಿದ್ದಂತೆಯೇ ತಿಳಿಯಿತು, ನೀವು ದೊಡ್ಡ ಚಿಂತೆಯಲ್ಲಿದ್ದೀರಿ. ನಿಮ್ಮ ಚಿಂತೆಯ ಕಾರಣ ನಿಮ್ಮ ಕಿರಿಯ ಮಗ ಕಿರಣ್. ಅವನು ಜವಾಬ್ದಾರಿಯಿಂದ ದೂರ ಓಡುತ್ತಾನೆ ಮತ್ತು ಪರಿಶ್ರಮವನ್ನು ಭಾರವೆಂದು ಭಾವಿಸುತ್ತಾನೆ. ಮಹಾತ್ಮರೇ, ನೀವು ಸರಿಯಾಗಿ ಗುರುತಿಸಿದ್ದೀರಿ. ಅವನ ಈ ಸ್ವಭಾವವೇ ನಮ್ಮ ದೊಡ್ಡ ಕಳವಳ. ನಾವು ಅವನಿಗೆ ಪ್ರೀತಿಯಿಂದಲೂ ಹೇಳಿದ್ದೇವೆ, ಕಠಿಣವಾಗಿಯೂ ಹೇಳಿದ್ದೇವೆ, ಆದರೆ ಅವನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ.
ನಿಮ್ಮ ಉದ್ದೇಶ ಅವನ ಒಳಿತಿಗಾಗಿಯೇ, ಅದು ಒಳ್ಳೆಯದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಹೊರಗಿನಿಂದ ಯಾರನ್ನೂ ಬದಲಾಯಿಸುವುದು ಕಷ್ಟ. ನಿಜವಾದ ಬದಲಾವಣೆ ವ್ಯಕ್ತಿ ತನ್ನ ತಪ್ಪನ್ನು ತಾನೇ ಅರಿತಾಗ ಮಾತ್ರ ಆರಂಭವಾಗುತ್ತದೆ. ಅದೇ ನಮ್ಮ ದೊಡ್ಡ ಸಮಸ್ಯೆ ಮಹಾತ್ಮರೇ. ಕಿರಣ್ಗೆ ತನ್ನ ಸೋಮಾರಿತನದಲ್ಲಿ ಯಾವ ತಪ್ಪು ಕಾಣಿಸುತ್ತಿಲ್ಲ. ಅವನಿಗೆ ಆರಾಮವೇ ಜೀವನದ ದೊಡ್ಡ ಸಂತೋಷ ಅನ್ನಿಸುತ್ತದೆ. ನಾವು ಅವನಿಗೆ ಸರಿಯಾದ ದಾರಿ ಹೇಗೆ ತೋರಿಸಬೇಕು? ಉಪದೇಶ ಕೇಳಿ ಕೆಲವರು ಮಾತ್ರ ಬದಲಾಗುತ್ತಾರೆ. ಆದರೆ ಜೀವನವು ಅವರ ಕರ್ಮದ ಫಲವನ್ನು ತೋರಿಸಿದಾಗ ಅವರ ಯೋಚನೆ ಬದಲಾಗುತ್ತದೆ. ಅನುಭವವೇ ಅತ್ಯಂತ ದೊಡ್ಡ ಗುರು. ಹಾಗಾದರೆ ಅವನು ಬಲವಂತವಿಲ್ಲದೆ ತನ್ನ ತಪ್ಪನ್ನು ಅರಿಯಲು ಯಾವುದಾದರೂ ಮಾರ್ಗ ಇದೆಯೇ? ಮಹಾತ್ಮರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ತಮ್ಮ ಗ್ರಂಥದ ಮೇಲೆ ಇಟ್ಟಿದ್ದ ಒಂದು ಸುಂದರ ಮಾಲೆಯನ್ನು ತೆಗೆದರು. ಮಹಾತ್ಮರೇ, ಈ ಮಾಲೆ ಹೇಗೆ ನಮಗೆ ಸಹಾಯ ಮಾಡುತ್ತದೆ? ಈ ಮಾಲೆಯ ಪ್ರತಿಯೊಂದು ಮುತ್ತು ವಿಶೇಷವಾಗಿದೆ. ಕಿರಣ್ ಮನಸ್ಸಿಟ್ಟು ಪರಿಶ್ರಮ ಮಾಡಿದರೆ ಕಾಲಕ್ರಮೇಣ ಪ್ರತಿಯೊಂದು ಮುತ್ತು ಚಿನ್ನದಂತೆ ಹೊಳೆಯಲು ಆರಂಭಿಸುತ್ತದೆ. ಆದರೆ ಅದಕ್ಕೆ 6 ತಿಂಗಳುಗಳ ಕಾಲ ನಿರಂತರ ಪರಿಶ್ರಮ ಮತ್ತು ಶಿಸ್ತು ಬೇಕು. ಅಂದರೆ ಕಿರಣ್ ತನ್ನ ಪರಿಶ್ರಮದ ಫಲವನ್ನು ಈ ಮಾಲೆಯಲ್ಲೇ ಕಾಣಬಹುದೇ? ಹೌದು, ಮನುಷ್ಯ ತನ್ನ ಕರ್ಮದ ಫಲವನ್ನು ತನ್ನ ಕಣ್ಣಾರೆ ನೋಡಿದಾಗ ಅವನಿಗೆ ಮತ್ತೆ ಮತ್ತೆ ಹೇಳಬೇಕಾಗುವುದಿಲ್ಲ. ಆದರೆ ಮಹಾತ್ಮರೇ, ಕಿರಣ್ ಇದನ್ನು ನಂಬದಿದ್ದರೆ? ಚಿಂತಿಸಬೇಡ, ಪ್ರತಿಯೊಬ್ಬರೊಳಗೂ ತಿಳಿದುಕೊಳ್ಳುವ ಆಸೆ ಇರುತ್ತದೆ. ಅದನ್ನು ಎಬ್ಬಿಸುವ ಕಾರಣ ಬೇಕು. ಈ ಮಾಲೆ ಅದೇ ಕಾರಣವಾಗುತ್ತದೆ. ಅಪ್ಪ, ಈ ಅವಕಾಶವನ್ನ ನಾವು ತಪ್ಪಿಸ್ಕೊಳ್ಬಾರ್ದು. ಇಷ್ಟೊಂದು ದಿನಗಳಿಂದ ಹುಡುಕ್ತಿದ್ದ ದಾರಿ ಇದೇ ಆಗಿರ್ಬೋದು. ಇದರಿಂದ ಕಿರಣ್ನ ಯೋಚನೆ ಬದಲಾಗಿದ್ರೆ ನಮ್ಮ ಉದ್ದೇಶ ಪೂರ್ಣವಾಗ್ತದೆ. ಹೌದು ಮಗನೇ. ಮಹಾತ್ಮರೇ, ನಾವು ಈ ಮಾರ್ಗವನ್ನು ಸಂಪೂರ್ಣ ನಂಬಿಕೆಯಿಂದ ಅನುಸರಿಸುತ್ತೇವೆ. ನಮ್ಮ ಕುಟುಂಬಕ್ಕೆ ಮತ್ತೆ ಸಂತೋಷ ಬರಲಿ ಎಂದು ಆಶೀರ್ವಾದ ನೀಡಿ. ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಜೊತೆ ಇರುತ್ತೆ. ಆದರೆ ನೆನಪಿರಲಿ, ಈ ಮಾಲೆ ಕೇವಲ ಒಂದು ಸಾಧನ ಮಾತ್ರ. ನಿಜವಾದ ಶಕ್ತಿ ಯಾವುದೋ ವಸ್ತುವಿನಲ್ಲಿಲ್ಲ, ಮನುಷ್ಯನ ಇಚ್ಛಾಶಕ್ತಿ ಮತ್ತು ಪರಿಶ್ರಮದಲ್ಲಿದೆ. ಮಹಾತ್ಮರ ಮಾತುಗಳಿಂದ ಪ್ರೇರಿತರಾದ ಮನು ಮತ್ತು ಐಶು ಗೌರವದಿಂದ ಮಾಲೆಯನ್ನು ಸ್ವೀಕರಿಸಿದರು. ಇಬ್ಬರ ಮನಸ್ಸಿನಲ್ಲಿ ಹೊಸ ಆಶಯ ಕಿರಣ ಮೂಡಿತು. ಸರಿ ಮಹಾತ್ಮರೇ, ನಾವಿನ್ನೂ ಹೊರಡುತ್ತೇವೆ. ತುಂಬಾ ಧನ್ಯವಾದಗಳು. ಆಯಿತು ಮಕ್ಕಳೇ, ಹೋಗಿ ಬನ್ನಿ. ಐಶು ಮತ್ತು ಮನು ಮನೆಗೆ ಹೊರಟ್ರು. ಮನೆಗೆ ಹಿಂತಿರುಗುವ ದಾರಿಯಲ್ಲಿ, ಅಪ್ಪ, ಈಗ ಎಲ್ಲವೂ ಕಿರಣ್ ಇದನ್ನು ಹೇಗೆ ಸ್ವೀಕರಿಸುತ್ತಾನೆ ಎಂಬುದರ ಮೇಲೆ ಇದೆ. ಹೌದು ಮಗಳೇ, ಇದು ನಮ್ಮ ಕೊನೆಯ ಭರವಸೆ. ಇದರಿಂದ ಅವನು ಬದಲಾಗಬಹುದು, ಇಲ್ಲವಾದರೆ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಮಧ್ಯಾಹ್ನದ ಸಮಯ. ಕಿರಣ್ ಮನೆಯ ಮುಂಭಾಗದಲ್ಲಿ ಆರಾಮವಾಗಿ ಮಲಗಿದ್ದನು. ಮನು ಮತ್ತು ಐಶು ಮನೆಗೆ ಬಂದರು. ಅಯ್ಯೋ ಅಪ್ಪ, ಇವತ್ತು ಬೇಗನೆ ಬಂದ್ರಿ. ಹೊಲದ ಕೆಲಸ ನಿಮಗೂ ಸಾಕಾಗಿತ್ತೆ? ಅಥವಾ ನೀವು ಕೂಡ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಯೋಚಿಸಿದ್ದೀರಾ? ನಾವು ಕೆಲಸದಿಂದ ಬೇಸರ ಪಡುವುದಿಲ್ಲ ಕಿರಣ್, ಆದ್ರೆ ನಿನ್ನ ಸೋಮಾರಿತನದಿಂದ ಮಾತ್ರ ಬೇಸತ್ತಿದ್ದೇವೆ. ಇಂದು ನಿನ್ನಿಗಾಗಿ ಒಂದು ವಿಶೇಷ ವಸ್ತು ತಂದಿದ್ದೇವೆ. ಮತ್ತೆ ಹೊಸ ಉಪದೇಶವೇನಾ? ಅಥವಾ ಇನ್ನೊಂದು ಭಾಷಣ ಕೇಳ್ಬೇಕಾ? ಹೇಳಿ ನೋಡೋಣ, ಈ ಬಾರಿ ಏನು ತಂದಿದ್ದೀರಾ? ಮನು ಮಾಲೆಯನ್ನು ಕಿರಣ್ಗೆ ತೋರಿಸಿದನು. ಮಗನೇ, ಇದು ಸಾಮಾನ್ಯ ಮಾಲೆಯಲ್ಲ, ಬಹಳ ದೂರದಿಂದ ತಂದಿದ್ದೇವೆ. ಇದರಲ್ಲಿ ನಿನ್ನ ಜೀವನವನ್ನ ಬದಲಿಸುವ ರಹಸ್ಯವಿದೆ. ಅಯ್ಯೋ, ಈಗ ಮಾಲೆಯಿಂದ ಜೀವನ ಬದಲಾಗುತ್ತದೆಯಾ? ಇದು ಕೂಡ ನನಗೆ ಕೆಲಸ ಮಾಡಿಸುವ ಹೊಸ ಉಪಾಯವೇ? ತಮಾಷೆ ಮಾಡ್ಬೇಡ ಕಿರಣ್, ಈ ಬಾರಿ ವಿಷಯ ಬೇರೆ. ನಾವು ಇದನ್ನು ಒಬ್ಬ ಜ್ಞಾನಿ ಮಹಾತ್ಮರಿಂದ ತಂದಿದ್ದೇವೆ. ನಿಜವಾಗಿಯೂ ಮಹಾತ್ಮರನ್ನು ಭೇಟಿ ಮಾಡಿದ್ದೀರಾ? ನಾನು ಇಷ್ಟು ದೊಡ್ಡ ಸಮಸ್ಯೆಯಾಗಿದ್ದೇನೆನಾ? ಹೌದು ಮಗನೇ, ನೀನು ನಮಗೆ ಬಹಳ ಮುಖ್ಯ. ನಿನ್ನ ಜೀವನ ಹಾಳಾಗಬಾರದು ಎಂದು ನಾವು ಇದನ್ನೆಲ್ಲ ಮಾಡ್ತಿದ್ದೇವೆ. ಅಪ್ಪನ ಮಾತು ಕೇಳಿ ಕಿರಣ್ ಸ್ವಲ್ಪ ಗಂಭೀರನಾದ. ಸರಿಯಪ್ಪ, ಈ ಮಾಲೆ ಏನ್ ಮಾಡುತ್ತದೆ? ಈ ಮಾಲೆಯ ಪ್ರತಿಯೊಂದು ಮುತ್ತಿನೊಳಗೆ ಒಂದು ಶಕ್ತಿಯಿದೆ. ನೀನು ಪರಿಶ್ರಮ ಮಾಡಿದರೆ ಇದು ನಿಧಾನವಾಗಿ ಚಿನ್ನದ ಮಾಲೆಯಾಗುತ್ತದೆ. ಆದರೆ ಒಂದು ಷರತ್ತು, 6 ತಿಂಗಳು ಸೋಮಾರಿತನವಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಹೌದು,
ಮಹಾತ್ಮರು ಹೇಳಿದಂತೆ ಅದು ಚಿನ್ನದ ಮಾಲೆಯಾದರೆ ಬಹಳ ಅಮೂಲ್ಯವಾಗುತ್ತದೆ. ಹಾಗಾದ್ರೆ ನನ್ನ ಅದೃಷ್ಟವೇ ಹೊಳೆಯಬಹುದು. ಕೇವಲ 6 ತಿಂಗಳು ಪರಿಶ್ರಮ ಮಾಡಿ ಜೀವನ ಪೂರ್ತಿ ಸುಖವಾಗಿರಬಹುದಾದರೆ ಇದು ಒಳ್ಳೆಯ ವ್ಯವಹಾರ. ಆದರೆ ಒಂದು ಮಾತು, ಬದಲಾವಣೆ ಕಂಡುಬಂದರೆ ನೀನೇ ಒಪ್ಪಿಕೊಳ್ಳಬೇಕು, ನೀನು ತಪ್ಪಾಗಿದ್ದೆ ಎಂದು. ಸರಿಯಕ್ಕ, ಒಪ್ಪಂದ ಒಪ್ಪಿದೆ. ಮುಂದಿನ 6 ತಿಂಗಳು ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಮುಂದಿನ ದಿನದಿಂದಲೇ ಕಿರಣ್ ಹೊಲದಲ್ಲಿ ಮನಸಾರೆ ಕೆಲಸ ಮಾಡತೊಡಗಿದನು. ಮೊದಲ ದಿನವೇ ಅವನು ತುಂಬಾ ದಣಿದನು. ಸಂಜೆ ಮನೆಗೆ ಬಂದು, ಅಯ್ಯೋ, ದೇಹದ ಪ್ರತಿಯೊಂದು ಭಾಗವೂ ನೋವಾಗುತ್ತಿದೆ. ಇಷ್ಟು ಕಷ್ಟದ ಕೆಲಸ ನಾನು ಮೊದಲೇ ಮಾಡಿರಲಿಲ್ಲ. ಆದರೆ ಈಗ ಈ ಮಾಲೆಯ ರಹಸ್ಯ ತಿಳಿಯಬೇಕು. ಮಗನೇ, ದೊಡ್ಡ ಯಶಸ್ಸಿನ ಆರಂಭ ಕಠಿಣ ಪರಿಶ್ರಮದಿಂದಲೇ ಆಗುತ್ತದೆ. ಹೀಗೆ ಮುಂದುವರಿಸು. ಮೊದಲ ಬಾರಿಗೆ ನನಗೆ ಅರ್ಥವಾಗ್ತಿದೆ, ಪರಿಶ್ರಮದ ನಂತರ ಸಿಗುವ ಸಂತೋಷವೇ ನಿಜವಾದ ಸಂತೋಷ. ಮುಂದಿನ ದಿನ ಸೂರ್ಯೋದಯಕ್ಕೂ ಮುಂಚೆಯೇ ಕಿರಣ್ ಎದ್ದನು. ನಿಜ ತಿಳಿಯಬೇಕಾದರೆ ಈ ಪ್ರಯಾಣವನ್ನು ಮುಂದುವರೆಸಬೇಕು. ಹೊರಗೆ ಐಶು ಕೆಲಸ ಮಾಡ್ತಿದ್ಲು. ಕಿರಣ್ ಇಷ್ಟು ಬೇಗ ಸಿದ್ಧನಾಗಿ ಬಂದದ್ದು ನೋಡಿ ಅವಳು ಆಶ್ಚರ್ಯದಿಂದ ಅವನತ್ತ ನೋಡಿದ್ಲು. ಅಯ್ಯೋ, ಇವತ್ತು ನೀನು ಕೋಳಿಗಿಂತಲೂ ಮೊದಲೆದ್ದಿದೆಯಲ್ಲ. ಇನ್ನು ಮುಂದೆ ಸೋಮಾರಿತನ ನನ್ನ ಮೇಲೆ ಹಾವಳಿ ಮಾಡೋದಿಲ್ಲ. ಇಂದು ಪೂರ್ತಿ ಮನಸ್ಸಿಟ್ಟು ಕೆಲಸ ಮಾಡ್ತೇನೆ. ಇದೇ ಉತ್ಸಾಹವನ್ನು ಉಳಿಸಿಕೊಂಡು ಹೋಗು. ಇದೇ ನಿನ್ನ ನಿಜವಾದ ಶಕ್ತಿ. ಸರಿಯಕ್ಕ, ನೀನು ಬರುವೆಯಾ? ಹೊಲಕ್ಕೆ ಹೊರಡೋಣ. ಇಬ್ಬರೂ ಹೊಲದ ಕಡೆ ಹೊರಟರು. ಅಕ್ಕ, ಈ ಕೆಲಸ ಆರಂಭದಲ್ಲಿ ಇಷ್ಟು ಕಷ್ಟವಾಗೋದು ಯಾಕೆ? ದೇಹವೂ ಮನಸ್ಸು ಹೊಸ ಅಭ್ಯಾಸಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕು. ಆದರೆ ನಿರಂತರ ಪರಿಶ್ರಮ ಮಾಡಿದರೆ ಇದೇ ಕೆಲಸ ಸುಲಭವಾಗುತ್ತದೆ. ದಿನಗಳು ಕಳೆಯುತ್ತಾ ಹೋದವು. ಕಿರಣ್ನ ಪರಿಶ್ರಮ ಹೆಚ್ಚಾಗತೊಡಗಿತು. ಒಂದು ದಿನ ಹೆಚ್ಚು ಕೆಲಸ ಮಾಡಿದ ಕಾರಣ ಅವನು ತುಂಬಾ ದಣಿದ. ಇಂದು ನನಗೆ ಶಕ್ತಿ ಉಳಿದಿಲ್ಲ. ಎಲ್ಲವನ್ನೂ ಬಿಟ್ಟು ವಿಶ್ರಾಂತಿ ಮಾಡಬೇಕೆನಿಸುತ್ತಿದೆ. ಅಷ್ಟರಲ್ಲಿ ಅವನಿಗೆ ಮಾಲೆಯ ಷರತ್ತು ಮತ್ತು ಅಪ್ಪನ ಮಾತು ನೆನಪಾಯಿತು. ಇಲ್ಲ, ಈಗ ನಾನು ಸೋಲುವುದಿಲ್ಲ. ಎಷ್ಟು ದೂರ ಬಂದಿದ್ದರೆ ಮುಂದೆ ಕೂಡ ಸಾಗುತ್ತೇನೆ. ಅವನು ಮತ್ತೆ ಕೆಲಸ ಆರಂಭಿಸಿದನು. ನಿಧಾನವಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಿತು. 1 ತಿಂಗಳ ನಂತರ, ಅಕ್ಕ, ಈಗ ಕೆಲ್ಸ ಮೊದಲಿದ್ದಷ್ಟು ಕಷ್ಟ ಅನಿಸ್ತಿಲ್ಲ. ಅದೇ ಪರಿಶ್ರಮದ ಮಹಿಮೆ. ಮೊದಲು ಭಾರವಾಗಿ ಕಂಡ ಕೆಲಸವೇ ನಿಧಾನವಾಗಿ ಅಭ್ಯಾಸವಾಗುತ್ತದೆ. 3 ತಿಂಗಳ ನಂತರ ಊರಿನಲ್ಲಿ ಕಿರಣ್ನ ಬಗ್ಗೆ ಮಾತು ಶುರುವಾಯಿತು. ಕಿರಣ್, ನೀನು ಮೊದಲು ಕೆಲಸದ ಹೆಸರು ಕೇಳಿದ್ರೂ ಓಡಿ ಹೋಗ್ತಿದ್ದೆ. ಈ ಬದಲಾವಣೆ ಹೇಗೆ? ಇದು ಯಾವ ಜಾದುವಿನಿಂದ ಬಂದ ಬದಲಾವಣೆ ಅಲ್ಲ. ನಾನು ನನ್ನನ್ನೇ ಬದಲಿಸಿಕೊಳ್ಳಲು ತೀರ್ಮಾನಿಸಿ ಪರಿಶ್ರಮ ಆರಂಭಿಸಿದೆ. ಆ ಸಂಜೆ ಮನೆಯವರು ಮೂವರೂ ಕೂತು ಮಾತನಾಡುತ್ತಿದ್ದರು. ಮಗನೇ, ಇಂದು ನಿನ್ನನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ನಿನ್ನ ಮೇಲೆ ಹೆಮ್ಮೆ ಇದೆ. ಅಪ್ಪ, ಮೊದಲಿಗೆ ನಾನು ಮಾಲೆಯ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆ. ಆದರೆ ಈಗ ನಿಜವಾದ ಬದಲಾವಣೆ ನನ್ನ ಯೋಚನೆಗಳಲ್ಲಿ ಬಂದಿದೆ ಎಂಬುದು ಅರ್ಥವಾಗಿದೆ. ಹೀಗೆ ದಿನಗಳು ಉರುಳಿದಂತೆ 6 ತಿಂಗಳು ಮುಗಿದೆ ಹೋಯಿತು. ಆರಂಭದಲ್ಲಿ ಕಷ್ಟವಾಗಿದ್ದ ಕೆಲಸ ಈಗ ನನ್ನ ದಿನಚರಿಯಾಗಿದೆ. ಇಂದು ನಿನ್ನ ಮುಖದಲ್ಲಿರುವ ಆತ್ಮವಿಶ್ವಾಸವನ್ನು ನಾನು ಮೊದಲು ನೋಡಿರಲಿಲ್ಲ ತಮ್ಮ. ಅಕ್ಕ, ಈಗ ಪರಿಶ್ರಮ ನನಗೆ ಭಯ ಹುಟ್ಟಿಸುವುದಿಲ್ಲ. ಅದು ನನಗೆ ಮುಂದುವರಿಯುವ ಪ್ರೇರಣೆ. ಮಗನೇ, ಇಂದು ನಾವು ಎಲ್ಲರೂ ಕಾಯುತ್ತಿದ್ದ ದಿನ ಬಂದಿದೆ. ಕಿರಣ್ ತನ್ನ ಕೊಠಡಿಗೆ ಹೋಗಿ ಮಾಲೆಯನ್ನ ತಂದು ನೋಡಿದನು. ಇದು ಹೇಗೆ ಸಾಧ್ಯ? ಇದರ ಹೊಳಪು ಸಂಪೂರ್ಣ ಬದಲಾಗಿದೆ. ಅವನು ಗಮನಿಸಿ ನೋಡಿದ. ಮಾಲೆಯ ಎಲ್ಲಾ ಮುತ್ತುಗಳು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿದ್ದವು. ನಿಜವಾಗಿಯೂ ಇದು ಚಿನ್ನದಂತೆ ಹೊಳೆಯುತ್ತಿದೆ. ಮಗನೇ, ಇದು ನಿನ್ನ ಪರಿಶ್ರಮ ಮತ್ತು ಶ್ರಮದ ಸಂಕೇತ. ಈ ಮಾಲೆ ನನಗೆ ಖಜಾನೆಯಷ್ಟೇ ಅಮೂಲ್ಯ. ಇದು ನನ್ನ ಹೋರಾಟವನ್ನು ಸದಾ ನೆನಪಿಸುತ್ತದೆ. ಸಂಜೆಯ ಸಮಯ. ಹೊಲಗಳ ಮೇಲೆ ಸೂರ್ಯನ ಕಿರಣ ಹರಡಿತ್ತು. ಕಿರಣ್ ಹೊಲದ ಬದಿಯಲ್ಲಿ ಕುಳಿತು ಮಾಲೆಯನ್ನ ಹಿಡಿದು ಕಳೆದ 6 ತಿಂಗಳ ಪರಿಶ್ರಮವನ್ನು ನೆನಪಿಸಿಕೊಂಡನು. ಮೊದಲು ಈ ಮಾಲೆ ನನ್ನ ಅದೃಷ್ಟ ಬದಲಾಯಿಸುತ್ತದೆ ಎಂದು ಭಾವಿಸಿದ್ದೆ. ಆದರೆ ಈಗ ಅರ್ಥವಾಗಿದೆ,
ನಿಜವಾದ ಜಾದು ಪರಿಶ್ರಮದಲ್ಲಿದೆ. ಅಷ್ಟರಲ್ಲಿ ಊರಿನ ಲೋಭಿ ಸ್ವಭಾವದ ವ್ಯಕ್ತಿ ರಘು ಅಲ್ಲಿಗೆ ಬಂದನು. ಕಿರಣ್, ಈ ಮಾಲೆ ತುಂಬಾ ವಿಶೇಷವಾಗಿ ಕಾಣ್ತಿದೆ. ಮಾರಲು ಇಷ್ಟವಿದ್ರೆ ಒಳ್ಳೆಯ ಬೆಲೆ ಕೊಡ್ತೇನೆ. ಇಲ್ಲ ರಘುವಣ್ಣ, ಈ ಮಾಲೆ ಮಾರುವುದಿಲ್ಲ. ಇದ್ರಲ್ಲಿಷ್ಟು ವಿಶೇಷವೇನೋ? ಇದು ಕೇವಲ ಮಾಲೆಯಲ್ಲ, ಇದು ನನ್ನ ಪರಿಶ್ರಮ ಮತ್ತು ಹೋರಾಟದ ನೆನಪು. ಇದರ ಬೆಲೆ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಮನು ಮತ್ತು ಐಶು ಅಲ್ಲಿಗೆ ಬಂದರು. ಏನಾಗಿದೆ ರಘು? ಏನೂ ಇಲ್ಲ, ಈ ಮಾಲೆಯನ್ನ ಖರೀದಿಸುವ ಬಗ್ಗೆ ಕೇಳುತ್ತಿದ್ದೆ. ಮಗನೇ, ಈ ಲೋಕದಲ್ಲಿರುವ ಎಲ್ಲವನ್ನೂ ಹಣದಿಂದ ಖರೀದಿಸಲು ಆಗುವುದಿಲ್ಲ. ಕೆಲವು ವಸ್ತುಗಳ ಬೆಲೆ ಅವುಗಳಿಗೆ ಸಂಬಂಧಿಸಿದ ಪರಿಶ್ರಮ ಮತ್ತು ಭಾವನೆಗಳಿಂದ ನಿರ್ಧಾರವಾಗುತ್ತದೆ. ರಘು ಅಲ್ಲಿಂದ ಹೊರಟು ಹೋದನು. ಆದರೆ ಅವನ ಮನಸ್ಸಿನಲ್ಲಿ ಆ ಮಾಲೆಯನ್ನು ಪಡೆಯುವ ಆಸೆ ಉಳಿದಿತ್ತು. ಅಪ್ಪ, ನಿಜವಾದ ಜಾದು ಯಾವುದೋ ಮಾಲೆಯಲ್ಲಲ್ಲ ಅಥವಾ ಅದ್ಭುತದಲ್ಲಲ್ಲ, ಅದು ಪರಿಶ್ರಮ, ಶಿಸ್ತು ಮತ್ತು ಸಹನೆಯಲ್ಲಿದೆ. ಯಾರು ತಮ್ಮನ್ನೇ ಬದಲಾಯಿಸಿಕೊಳ್ತಾರೋ ಅವರ ಅದೃಷ್ಟವೂ ಬದಲಾಗುತ್ತದೆ. ಸ್ನೇಹಿತರೆ, ಕಿರಣ್ನ ಈ ಪ್ರೇರಣಾದಾಯಕ ಕಥೆ ನಿಮ್ಗಿಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಪಾಠ ನೀಡುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮಗೆ ಇಷ್ಟವಿದ್ದಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಮುಂದಿನ ವಿಡಿಯೋಗಳಿಗೆ ಬಳಸುತ್ತೇವೆ. ಧನ್ಯವಾದಗಳು.